ಮಂಡಳ ಒಂದು ಸಭೆಯನ್ನ ಕರೆಯಲಾಗಿದೆ. ಈ ಒಂದು ಪತ್ರಿಕಾಗೋಷ್ಠಿ ಅಥವಾ ಮಾಧ್ಯಮಗೋಷ್ಠಿಯ ಅಧ್ಯಕ್ಷತೆಯನ್ನ ಪರಮ ಪೂಜ್ಯ ಸ್ವಾಮೀಜಿಯವರಾದಂತಹ ಶ್ರೀ ಶಿವಬಸವ ಮಹಾಸ್ವಾಮೀಜಿಯವರು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡು ಅಧ್ಯಕ್ಷರಾಗಿರುವಂತಹ ದಯಾನಂದ್ರವರು, ಹಾಗೆಯೇ ಕಾಂಗ್ರೆಸ್ ಪಕ್ಷದ ವರಿಷ್ಠರಾದಂತಹ ಶ್ರೀಯುತ ಹೊನಗಾನಹಳ್ಳಿ ಕಿಟ್ಟಿಯಣ್ಣನವರು, ಹಾಗೆಯೇ ನಮ್ಮ ಡಿಂಕ ದೇವರಾಜಣ್ಣನವರು, ಹಾಗೆ ಷಡಕ್ಷರಣನವರು, ಹಾಗೆ ನಮ್ಮ ಪುಟ್ಟೇಗೌಡರು ಕೂಡ ಇದ್ದಾರೆ. ಹಾಗಾಗಿ ಮತ್ತೆ ನಮ್ಮ ಇಲ್ಲಿ ಈ ಒಂದು ಜಾತ್ರೆಗೆ ಸಹಕಾರ ನೀಡುವಂತಹ ನಿಟ್ಟಿನಲ್ಲಿ ಆಗಮಿಸಿರುವಂತಹ ನನ್ನೆಲ್ಲ ಬಂಧುಗಳು ಮತ್ತೆ ಮಾಧ್ಯಮ ಮಿತ್ರರನ್ನ ಈ ಒಂದು ಜಾತ್ರಾ ಮಹೋತ್ಸವದ ಸಮಿತಿಯ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ. ದಯಮಾಡಿ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಪ್ರಚಾರವನ್ನ ಕೊಟ್ಟು ಈ ಒಂದು ಜಾತ್ರಾ ಮಹೋತ್ಸವ, ಭಾರಿ ದನಗಳ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನಡೆಯೋದಕ್ಕೆ ನಮ್ಮೆಲ್ಲರ ಸಹಕಾರವನ್ನು ಹೊಂದಬೇಕು ಅಂತ ತ್ರಿನೇತ್ರ ಮಹಂತ್ರ ಶಿವಯೋಗಿ ಸ್ವಾಮೀಜಿಯವರು ಕೂಡ ದಿವ್ಯ ಸಾನ್ನಿಧ್ಯವನ್ನ ವಹಿಸ್ತಾ ಇರ್ತಾರೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಈಗಿನ ಕೇಂದ್ರ ಸಚಿವರು ಆಗಿರುವಂತಹ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಕೋರ್ಕೊಂಡಿದ್ದೇವೆ. ಹಾಗೆಯೇ ಈ ಒಂದು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದಂತಹ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯನವರು ಕೂಡ ವಹಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ಮತ್ತೆ ವಿಶೇಷ ಆಹ್ವಾನಿತರಾಗಿ ನಮ್ಮ ಮಂಡ್ಯ ಜಿಲ್ಲಾಧಿಕಾರಿ ಅವರಾದಂತಹ ಶ್ರೀ ಕುಮಾರ್ ರವರು, ಹಾಗೆಯೇ ಮಂಡ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ಶ್ರೀಮತಿ ನಂದಿನಿ ಕೆಆರ್ ರವರು, ಹಾಗೆಯೇ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಶ್ರೀಯುತ ಮಲ್ಲಿಕಾರ್ಜುನ ಬಾಲದಂಡಿಯವರವರು, ಹಾಗೆಯೇ ಪಾಂಡವಪುರ ಉಪ ವಿಭಾಗಾಧಿಕಾರಿಯವರಾದಂತಹ ಶ್ರೀ ಶ್ರೀನಿವಾಸ್ ಅವರು ಈ ವಿಶೇಷ ಆಹ್ವಾನಿತರಾಗಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಾಕಷ್ಟು ಜನ ಈ ಒಂದು ಉದ್ಘಾಟನಾ ಬಸವಲಿಂಗಾಯ ನಮಃ. ನಮ್ಮ ಬೇಬಿ ಬೆಟ್ಟದ ಗುರು ಪರಂಪರೆಯನ್ನು ಸ್ಮರಿಸಿ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿದರೆ ನಮ್ಮ ಬೇಬಿ ಬೆಟ್ಟದ ಭಾರಿ ದನಗಳ ಜಾತ್ರೆ ತುಂಬ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ತುಂಬ ಮೈಸೂರು ರಾಜ ಮನೆತನದಿಂದಲೂ ಸಹ ಈ ಜಾತ್ರೆ ನಡ್ಕೊಂಡು ಬಂದಿದೆ. ಆ ನಿಟ್ಟಿನಲ್ಲಿ ಹಿಂದೆ ಸ್ವಲ್ಪ ನಿಂತಿತ್ತು, ಆದರೆ ಅದನ್ನು ಒಂದು ಜಾತ್ರೆ ಅನ್ನೋ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಸರಳ ಸಾಮೂಹಿಕ ವಿವಾಹಗಳು, ರಥೋತ್ಸವ, ತೆಪ್ಪೋತ್ಸವ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತನ್ನದೇ ಆದಂತಹ ಆದ್ಯತೆಯನ್ನು ನಾವು ಜಾತ್ರಾ ಮಹೋತ್ಸವದಲ್ಲಿ ಕೊಟ್ಟಿದ್ದೀವಿ. ಆ ನಿಟ್ಟಲ್ಲಿ ನಮ್ಮ ಬೇಬಿ ಬೆಟ್ಟದಲ್ಲಿ ನೆಲೆಸಿರುವಂತಹ ಮಹದೇಶ್ವರ ಹಾಗೂ ಸಿದ್ದೇಶ್ವರ ಸ್ವಾಮಿಯ ರಥೋತ್ಸವ ಮತ್ತು ತೆಪ್ಪೋತ್ಸವಗಳು, ಉತ್ಸವಾದಿಗಳು ಪ್ರತಿನಿತ್ಯ ನಡೀತಾ ಇರ್ತವೆ. ಹಾಗಾಗಿ ಎಲ್ಲ ಈ ಕನ್ನಡ ನಾಡಿನ ಜನತೆ ಹಾಗೂ ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಈ ಜಾತ್ರೆಯಲ್ಲಿ ಎಲ್ಲರೂ ಸಹ ಪಾಲ್ಗೊಂಡು ಈ ಜಾತ್ರೆಯನ್ನು ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಹಾಗೆ ಈ ಜಾತ್ರೆಗೆ ಬರುವಂತಹ ಎಲ್ಲ ರೈತಾಪಿ ವರ್ಗದವರಿಗೆ ಮತ್ತು ರಾಸುಗಳಿಗೆ ಅವರಿಗೆ ಮೊದಲು ಆದ್ಯತೆ ಕೊಟ್ಟಿದ್ದೀವಿ. ನಾವು ಕುಡಿಯೋ ನೀರಿಂದ ಹಿಡಿದು ಕರೆಂಟು, ಅವರಿಗೆ ಏನೇನು ಬೇಕೋ ಮೂಲಭೂತ ಸೌಕರ್ಯಗಳು, ಹಾಗೆ ಪ್ರತಿಯೊಂದು ಬರುವಂತಹ ಭಕ್ತಾದಿಗಳಿಗೆ ಎಲ್ಲರಿಗೂ ಸಹ ಶ್ರೀಮಠದ ವತಿಯಿಂದ ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಎಲ್ಲರೂ ಈ ಜಾತ್ರೆಗೆ ಕೈ ಜೋಡಿಸಿ ಎಲ್ಲರೂ ಈ ಜಾತ್ರೆ ನಮ್ಮದು ಅನ್ನೋ ಭಾವನೆ ಇಟ್ಕೊಂಡು ಎಲ್ಲರೂ ಸಹ ಈ ಜಾತ್ರೆಯನ್ನು ಯಶಸ್ವಿ ಮಾಡಬೇಕು ಅಂತ ನಾನು ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆ ನಮ್ಮ ದಯಾನಂದರವರು ಹೇಳಿದಾಗೆ ಇದು ಪಕ್ಷಾತೀತವಾಗಿ ಜಾತ್ರೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಮೈಸೂರು ಮಹಾರಾಜರು ಸರಳ ಸಾಮೂಹಿಕ ವಿವಾಹಕ್ಕೆ ಬರ್ತಾರೆ ಅಂತ ಹೇಳಿದ್ರು, ಆದರೆ ಅವರು ಕಾರಣಾಂತರಗಳಿಂದ ಅವರು ರಥೋತ್ಸವಕ್ಕೆ ಮೈಸೂರು ಮಹಾರಾಜರು ಬರುವಂಥರಿದ್ದಾರೆ. 4ನೇ ತಾರೀಕು ರಥೋತ್ಸವಕ್ಕೆ ಬರ್ತಾರೆ. ಹಾಗೆ BJP ರಾಜ್ಯಾಧ್ಯಕ್ಷರಂತ BY ವಿಜೇಂದ್ರ ಅವರು ಸಹ ಅವತ್ತು ಬರ್ತಾರೆ ರಥೋತ್ಸವ ದಿವಸ. ಸಿದ್ಧಗಂಗಾ ಮಹಾಸ್ವಾಮಿಗಳು ಎಲ್ಲರೂ ಸಹ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಈ ಜಾತ್ರೆನ ಎಲ್ಲ ಪಕ್ಷಾತೀತವಾಗಿ ಕಾಂಗ್ರೆಸ್ಸು, BJP, ದಳ, ರೈತರ ಸಂಘ ಎಲ್ಲರೂ ಸಹ ಕೂಡ್ದಂಗೆ ಈ ಜಾತ್ರೆ ಎಲ್ಲರಿಗೂ ಸಹ ಸೇರಿದು, ಯಾವುದೇ ಸಹ ಪಕ್ಷಕ್ಕೆ ಸೀಮಿತವಾಗಿಲ್ಲ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ರೈತರು ಹಾಗೆ ಎಲ್ಲ ರಾಜಕಾರಣಿಗಳು ಸಹ ಒಗ್ಗೂಡಿ ಈ ಜಾತ್ರೆಯನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಎಲ್ಲ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಎಲ್ಲ ಸಹ ನಮ್ಮ ಪಾಂಡವಪುರ ತಾಲೂಕಿನ ತಾಲೂಕು ಅಧ್ಯಕ್ಷರು ತಿಳಿಸಿದಂಗೆ ಎಲ್ಲ ಸಹ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಯಾವತ್ತಾವತ್ತು ಏನೇನು ಕಾರ್ಯಕ್ರಮಗಳು ನಡೀತವೆ ಅಂತೇಳಿ ಆ ನಿಟ್ಟಿನಲ್ಲಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಕ್ರೀಡಾ ಚಟುವಟಿಕೆಗಳಾಗಿರ್ಬೋದು ಎಲ್ಲರೂ ಸಹ
ಎಲ್ಲರೂ ಒತ್ತು ಕೊಟ್ಟು ಅಧಿಕಾರಿ ವರ್ಗದವರು ಸಹ ಇದು ಬಹಳ ಮುಖ್ಯ. ಹಾಗಾಗಿ 8 ಪಂಚಾಯಿತಿಗಳು ಸೇರಿದಂಗೆ ಈ ಜಾತ್ರೆನ ನಡೆಸ್ತಾ ಇದ್ದೇವೆ. ಅಂಥಲ್ಲಿ ಶಾಸಕರು ಕೊಡುಗೆ ಅಪಾರ ಇದರಲ್ಲಿ. ಹಾಗಾಗಿ ಅವರು ತನ್ನದೇ ಆದಂತಹ ಯಾವುದೇ ಆದರೂ ಜಾತ್ರೆ ಮಾಡಲೇಬೇಕು ಅನ್ನೋದು ರೈತರಿಗೆ ಮೀಸಲಿಟ್ಟಿರುವಂತಹ ಈ ಜಾತ್ರೆನ ತುಂಬ ನಿಜಕ್ಕೂ ಹೆಮ್ಮೆ ಪಡಬೇಕು. ಯಾಕೆ ಅಂತಂದರೆ ಹೋದ ಸರಿ 7 ಬಹುಮಾನ ಕೊಡ್ತಿದ್ದು ಹಾಲಲ್ಲಿಗೆ ಮತ್ತು ಕೊನೆ ಹಳ್ಳಿಗೆ. ಇನ್ನು ಮಿಕ್ಕಿದ್ದು ಎಲ್ಲ ಮಧ್ಯೆ ಇರೋಕ್ಕೆಲ್ಲ 3 ಬಹುಮಾನ ಆಯಿತು. ಈ ಸರಿ 10 ಬಹುಮಾನಕ್ಕೆ ಏರಿಕೆ ಮಾಡಿದ್ದು ತುಂಬ ಸ್ವಾಗತಾರ್ಹ. ಹಾಗೆ ಮೊನ್ನೆ ನಾನು ಬನ್ನೂರು ಕಾರ್ಯಕ್ರಮದಲ್ಲಿ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಈ ಸರಿ ಹೋದ ಸರಿಗಿನ್ನ ಈ ಸರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದನಗಳ ಸಂಖ್ಯೆ ಅಪಾರ ಬರೋದ್ರಿಂದ ಬಹುಮಾನಗಳು ಹೆಚ್ಚಾಗಿದ್ದಾವೆ. ಹಾಗೆ ಈ ಸರಿ ಚಲನಚಿತ್ರ ನಟರಾದಂಥ ದರ್ಶನ್ ಅವರು ಸಹ ಈ ಜಾತ್ರೆಯಲ್ಲಿ ಹಸುಗಳನ್ನ ಕಟ್ತಾ ಇರೋದು ತುಂಬ ಸಂತೋಷದ ವಿಚಾರ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಈ ಜಾತ್ರೆಯನ್ನು ಸಂಭ್ರಮಿಸಿ ಈ ಜಾತ್ರೆಯನ್ನು ಯಶಸ್ವಿ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ತಿಳಿಸ್ತೇನೆ.